Good morning, dear students. So let's discuss remaining questions on oscillations on waves. A sound of frequency 600 Hz is placed inside water. The speed of sound in water is 1500 meter per second, and in air it is 300 meter per second. The frequency of sound recorded by an observer who is standing in air is option A 200 Hz, option B 300 Hz, option C 120 Hz, and option D 600 Hz. So here D is the right answer. The frequency is a characteristic of source, hence it is independent of the medium. So hence option D. Option D answer 600 Hz. Next, a bat emits ultrasonic sound of frequency 100 kilohertz in air. If this sound meets a water, what is the wavelength of the transmitted sound? Speed of sound in air is equal to 340 meter per second, and in water is equal to 1486 meter per second. Option A 3 into 10 power minus 3 meter. Option B 1.49 into 10 power minus 2 meter. Option C 3.4 into 10 power minus 2 meter, and option D 1.49 into 10 power minus 3 meter. So by using lambda is equal to ಈ equation ಅನ್ನು ಯೂಸ್ ಮಾಡಿದಾಗ ನನಗೆ lambda is equal to v by mu ಅಂತ ಯೂಸ್ ಮಾಡಿದಾಗ ಅಲ್ಲಿ v ಎಷ್ಟು ಕೊಟ್ಟಿದ್ದಾರೆ 1486 ಕೊಟ್ಟಿದ್ದಾರೆ. ಸೊ ದಟ್ ಡಿವೈಡೆಡ್ ಬೈ ನೀವು ಅಲ್ಲಿ 100 ಕಿಲೋ ಹರ್ಟ್ಸ್ ಅಂತಂದರೆ ಕಿಲೋ ಅಂತ ಹೇಳಿ ಕನ್ವರ್ಟ್ ಮಾಡ್ಕೋಬೇಕಲ್ಲಿ. ಕಿಲೋ ಹರ್ಟ್ಸ್ನ ಕನ್ವರ್ಟ್ ಮಾಡಿಕೊಂಡು ಸಬ್ಸ್ಟಿಟ್ಯೂಷನ್ ಆದಮೇಲೆ ಇದನ್ನು ಕ್ಯಾಲ್ಕುಲೇಷನ್ ಮಾಡಿದರೆ 1.49 into 10 power minus 2 ಬರುತ್ತೆ. ದಟ್ ಈಸ್ ಆಪ್ಷನ್ ಬಿ. Next, the particles of a medium vibrate about their mean positions whenever a wave travels through that medium. The phase difference between the vibrations of two such particles, option A, varies with the time. Option B varies with the distance separating them. Option C varies with the time as well as distance. Option D is always 0. So that is varies with time as well as distance. Next, distance between nodes on a string is 5 centimeter. The velocity of transverse wave is 2 meter per second. Then the frequency is, say the distance between two nodes of on a string. ಒಂದು ಸ್ಟ್ರಿಂಗ್ ಮಧ್ಯೆ ಇರುವಂಥ ಡಿಸ್ಟೆನ್ಸನ್ನು ಏನು ಕೊಟ್ಟಿದ್ದಾರೆ, ಒಂದು ಸ್ಟ್ರಿಂಗಲ್ಲಿ ನೋಡ್ ಮಧ್ಯೆ ಇರುವಂಥ ಡಿಸ್ಟೆನ್ಸನ್ನು 5 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ವೆಲಾಸಿಟಿ ಆಫ್ ಟ್ರಾನ್ಸ್ವರ್ಸ್ ವೇವ್ ಈಸ್ 2 ಮೀಟರ್ ಪರ್ ಸೆಕೆಂಡ್. ಟ್ರಾನ್ಸ್ವರ್ಸ್ ವೇವ್ 2 ಮೀಟರ್ ಪರ್ ಸೆಕೆಂಡ್ ಆಗಿದೆ. ಹಾಗಾದರೆ ಫ್ರೀಕ್ವೆನ್ಸಿ ಎಷ್ಟು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಬೇಕು. ಆಪ್ಷನ್ ಎ ಏನಿದೆ 5 ಹರ್ಟ್ಸ್ ಇದೆ, ಆಪ್ಷನ್ ಬಿ ಏನಿದೆ 10 ಹರ್ಟ್ಸ್ ಇದೆ, ಆಪ್ಷನ್ ಸಿ 20 ಹರ್ಟ್ಸ್, ಆ್ಯಂಡ್ ಆಪ್ಷನ್ ಡಿ 15 ಹರ್ಟ್ಸ್ ಇದೆ. ಸಿ ಡಿಸ್ಟೆನ್ಸ್ ಬಿಟ್ವೀನ್ ಟೂ ನೋಟ್ಸ್ ಈಸ್ ಆಲ್ವೇಸ್ ಗಿವನ್ ಬೈ ಲ್ಯಾಂಡಾ ಬೈ 2 ನಮಗೆ ಗೊತ್ತಿದೆ ಅಲ್ವಾ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ಟೂ ನೋಟ್ಸ್ ಅಂತ ಹೇಳಿದಾಗ ಲ್ಯಾಂಡಾ ಬೈ 2 ದಟ್ ಈಸ್ ಈಕ್ವಲ್ ಟು ಅವ್ರು ಕೊಟ್ಟಿರೋದೇನಲ್ಲಿ 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಆರ್ ಲ್ಯಾಂಡಾ ಈಸ್ ಈಕ್ವಲ್ ಟು ಏನಾಯಿತು 2 into 5 ದಟ್ ಈಸ್ ಈಕ್ವಲ್ ಟು 10 ಸೆಂಟಿಮೀಟರ್ ಆಯಿತು, ಆ್ಯಂಡ್ ದಟ್ ಈಸ್ ಈಕ್ವಲ್ ಟು 0.1 ಮೀಟರ್. ಆ್ಯಂಡ್ ಫ್ರೀಕ್ವೆನ್ಸಿ ಈಸ್ ಗಿವನ್ ಬೈ ಮ್ಯೂ ಈಸ್ ಈಕ್ವಲ್ ಟು ವಿ ಬೈ ಲ್ಯಾಂಡಾ. ವಿ ಎಷ್ಟು ಕೊಟ್ಟಿದ್ದಾರೆ, ವೆಲಾಸಿಟಿ ಆಫ್ ದ ಟ್ರಾನ್ಸ್ವರ್ಸ್ ವೇವು 2 ಕೊಟ್ಟಿದ್ದಾರೆ. 2 ಡಿವೈಡೆಡ್ ಬೈ 0.1 ದಟ್ ಈಸ್ ಈಕ್ವಲ್ ಟು 20 ಹರ್ಟ್ಸ್ ಆಗುತ್ತೆ. ಸೊ ಆಪ್ಷನ್ ಯಾವುದಲ್ಲಿ ನಮಗೆ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, when two sound sources of same amplitude but of slightly different frequencies mu1 and mu2 are sounded simultaneously, the sound one hears has a frequency equal to option A v1 minus v2, next option B v1 plus v2 divided by 2, next C is equal to root of mu1 and mu2, sorry mu1 and mu2, and D is equal to mu1 plus mu2. ಸೊ ಇಲ್ಲಿ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಅಂದರೆ ಇಲ್ಲಿ ಒಂದು ಟೂ ಸೌಂಡ್ ಸೋರ್ಸಸ್ ಆಫ್ ದ ಸೇಮ್ ಆ್ಯಂಪ್ಲಿಟ್ಯೂಡ್, ಎರಡು ಸೋರ್ಸಸ್ ಇದೆ, ಅದಕ್ಕೆ ಆ್ಯಂಪ್ಲಿಟ್ಯೂಡು ಸೇಮ್ ಇದೆ. ನೆಕ್ಸ್ಟು ಅದಾದಮೇಲೆ ಫ್ರೀಕ್ವೆನ್ಸೀಸ್ ಏನಾಗಿದೆ mu1 ಮತ್ತು mu2 ಸ್ವಲ್ಪ ಸ್ಲೈಟ್ಲಿ ಡಿಫ್ರೆಂಟ್ ಫ್ರೀಕ್ವೆನ್ಸೀಸ್ ಇದೆ. ಆರ್ ಸೌಂಡೆಡ್ ಸೈಮಲ್ಟೇನಿಯಸ್ಲಿ ಅಂದರೆ ಒಂದೇ ಸಲನೇ ಆ ಎರಡು ಬೇರೆ ಬೇರೆ ಸ್ಲೈಟ್ಲಿ ಡಿಫ್ರೆಂಟ್ ಫ್ರೀಕ್ವೆನ್ಸಿ ಇರೋಂಥ ಇದನ್ನು ಏನು ಮಾಡಿದ್ದಾರೆ, ವೈಬ್ರೇಟ್ ಮಾಡಿದ್ದಾರೆ, ಅಂದರೆ ಫ್ರೀಕ್ವೆನ್ಸೀಸ್ನ
ಬರೋ ಥರ ಏನು ಮಾಡಿದ್ದಾರೆ, ಸೌಂಡ್ ಮಾಡಿದ್ದಾರೆ. ಸೊ ಹಾಗಾದರೆ ಆ ಫ್ರೀಕ್ವೆನ್ಸಿ ಕೇಳಿಸಬೇಕಾದ್ರೆ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಬೇಕು. ಆಪ್ಷನ್ ಎ ಏನಾಗುತ್ತೆ, ಮಾಡ್ಯುಲಸ್ ಆಫ್ μ1 ಮೈನಸ್ μ2 ಅದು. ನೆಕ್ಸ್ಟ್ ಆಪ್ಷನ್ ಬಿ μ1 ಪ್ಲಸ್ μ2 ಡಿವೈಡೆಡ್ ಬೈ 2 ಆ್ಯಂಡ್ ಆಪ್ಷನ್ ಸಿ ರೂಟ್ ಆಫ್ μ1 ಮತ್ತು μ2 ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಬಿ μ1 ಪ್ಲಸ್ μ2 ಆಗುತ್ತೆ. ಸೊ ನೆಕ್ಸ್ಟ್ the resulting sound waves has a frequency equal to half the sum of the individual frequencies. So note that the resulting intensity varies at the beat frequency equal to difference of the individual frequency ಅಂತ ಆಗುತ್ತೆ. ಸೊ here ಆಪ್ಷನ್ ಯಾವುದಾಗುತ್ತೆ ಅಲ್ಲಿ, that is ಆಪ್ಷನ್ ಬಿ ಆಗುತ್ತೆ. ಈ μ1 ಪ್ಲಸ್ μ2 ಬೈ 2. ಸೊ ದಟ್ ಇಸ್ ಆಪ್ಷನ್ಸ್ಗಳದ್ದು μ1 ಆಗಬೇಕು, v1 ಬೇಡ, μ1 ಮತ್ತು μ2 ಅಂತ ಮಾಡ್ಕೊಳ್ಳೋದು. ದಟ್ ಈಸ್ ಆಪ್ಷನ್ ಯಾವುದಾಗುತ್ತೆ, μ1 ಪ್ಲಸ್ μ2 by 2 ಆಗುತ್ತೆ. ನೆಕ್ಸ್ಟ್ ಎ ಯೂನಿಫಾರ್ಮ್ ರೋಪ್ ಆಫ್ ಲೆಂತ್ 12 meter and mass 6 kg hangs vertically from a rigid support. A block of mass 2 kg is attached to the free end of the rope. A transverse pulse of wave 0.06 meter is produced at the lower end of the rope. What is the wavelength of the pulse when it reaches the top of the rope? Option A 0.06 meter, option B 0.03 meter, and option C 0.12 meter, and option D 0.09 meter. So here option C is the right answer, because as the rope has a mass and a mass is also suspended from a lower end ಅಲ್ವಾ. ಆ ರೋಪಿಗೆ ಒಂದು ಮಾಸ್ ಇದೆ ಆಲ್ರೆಡಿ, ಆ ಮಾಸನ್ನು ಮತ್ತೆ ಇನ್ನೊಂದು ಬೇರೆ ಮಾಸಿಗೆ ಏನು ಮಾಡಿದ್ದಾರೆ, ಸಸ್ಪೆಂಡ್ ಮಾಡಿದ್ದಾರೆ. ನೆಕ್ಸ್ಟು ದ ಟೆನ್ಷನ್ ಇನ್ ದ ರೋಪ್ ವಿಲ್ ಬಿ ಡಿಫ್ರೆಂಟ್ ಅಟ್ ಡಿಫ್ರೆಂಟ್ ಪಾಯಿಂಟ್ಸ್. ಅಂದರೆ ಬೇರೆ ಬೇರೆ ಪಾಯಿಂಟಲ್ಲಿ ಬೇರೆ ಬೇರೆ ಟೆನ್ಷನ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಹಿಯರ್ ದಟ್ ಈಸ್ ವೆಲಾಸಿಟಿ ಅಂತ ಕೇಳಿದಾಗ ವೆಲಾಸಿಟಿ ಇಸ್ ಈಕ್ವಲ್ ಟು ರೂಟ್ ಆಫ್ ಟಿ ಬೈ ಮ್ಯೂ. ಸೊ ಫಾರ್ 2 ಪಾಯಿಂಟ್ಸ್ ಸ್ಟ್ರಿಂಗ್ ಆನ್ ವಿ ಎ ಮತ್ತು ವಿ ಬಿ ಆಗುತ್ತೆ. 2 ಪಾಯಿಂಟ್ನೇ ತೊಗೊಳ್ಳೋಣ ಒಂದು ಸ್ಟ್ರಿಂಗಲ್ಲಿ. ಅದನ್ನು ತೊಗೊಂಡಾಗ ರೇಷಿಯೋ ಆಫ್ ದೋಸ್ ಕ್ವಾಂಟಿಟೀಸ್ ತೊಗೊಂಡ್ರೆ ಏನಾಯ್ತಲ್ಲಿ, ವಿ ಎ ಬೈ ವಿ ಬಿ ಇಸ್ ಈಕ್ವಲ್ ಟು ರೂಟ್ ಆಫ್ ಟಿ ಎ ಬೈ ಟಿ ಬಿ ಆಗುತ್ತೆ. ಸೊ ಫಸ್ಟ್ ಪಾಯಿಂಟಲ್ಲಿ ಟೆನ್ಷನ್ ಎಷ್ಟಿರುತ್ತೆ, 6 + 2 ಇರುತ್ತೆ. ಆ್ಯಂಡ್ ನೆಕ್ಸ್ಟು ಇದು ನೆಕ್ಸ್ಟ್ ಪಾಯಿಂಟಲ್ಲಿ ಟೆನ್ಷನ್ ಎಷ್ಟು ಇರುತ್ತೆ, ನಿಮಗೆ 2 ಮಾತ್ರ ಇರುತ್ತೆ. ಸೊ ಅದಷ್ಟನ್ನು ಹಾಕಿ ಕ್ಯಾಲ್ಕುಲೇಟ್ ಮಾಡಿದಾಗ ಹೀಗೆ ನೆಕ್ಸ್ಟು ಏನು ಬರುತ್ತೆ, ವಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಇದನ್ನು ವಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ಲ್ಯಾಂಬ್ಡಾ ಬಿ ಎಷ್ಟು ಬರ್ತದೆ ಅಂದರೆ 0.12 ಬರುತ್ತೆ. ದಟ್ ಈಸ್ ಆಪ್ಷನ್ ಸಿ. ಫಸ್ಟಿನ ವೇವ್ಲೆಂತ್ ಕೊಟ್ಟಿದ್ದಾರೆ, ಸೆಕೆಂಡಿನ ವೇವ್ಲೆಂತನ್ನ ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ಸೊ ಇದನ್ನು ಎಕ್ಸ್ಪ್ರೆಷನ್ನ ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ವಿ ಬಂತು. ನೆಕ್ಸ್ಟ್ ವಿ ಬಂದಾದಮೇಲೆ ವಿ ಎಕ್ಸ್ಪ್ರೆಷನ್ ಬರುತ್ತೆ, ಸೊ μ1 to ಲ್ಯಾಂಬ್ಡಾ. ಸೊ ದಟ್ ಇದನ್ನು ರೇಷಿಯೋ ತೊಗೊಂಡಾಗ ಸಿನ್ಸ್ ವಿ ಆ್ಯಂಡ್ ವಿ ಬಿ ಈಕ್ವಲ್ ನಮಗೆ ಏನಾಯ್ತಲ್ಲಿ ಫ್ರೀಕ್ವೆನ್ಸೀಸ್ ಈಕ್ವಲ್ ಆದಾಗ ಲ್ಯಾಂಬ್ಡಾ ಎನ್ನು ತೊಗೊಂಡು ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಲ್ಯಾಂಬ್ಡಾ ಬಿ ಏನು ಬರುತ್ತೆ, 0.12 ಬರುತ್ತೆ. ಸೊ ದಟ್ ಈಸ್ ಆಪ್ಷನ್ ಯಾವುದು ನಮಗೆ ಸಿ. Regarding an open organ pipe, which of the following statement is correct? Option A, both the ends are pressure antinodes. Option B, both the ends are displacement nodes. Option C, both ends are pressure nodes. And option D, none of this. So ಇಲ್ಲಿ ಆಪ್ಷನ್ ಎ ಬಿ ಸಿ ಡಿ ಆಗಬೇಕು, ಇ ಎಫ್ ಜಿ ಎಚ್ ಆಗಿದೆ. ಸೊ ದಟ್ ಈಸ್ ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಂದರೆ ಜಿ ಇಲ್ಲಿ ಕೊಟ್ಟಿರೋಂಥ ಆಪ್ಷನ್ಲಿ ಜಿ ಆಪ್ಷನ್ ಆಗಬೇಕು. In an open organ pipe, both the ends are free ends. Hence, both ends are displacement antinodes ಅಂತ ಹೇಳ್ತೀವಿ. ಆ ಬೋತ್ ಎಂಡ್ನೂ ಕೂಡ ನಾವೇನು ಹೇಳ್ತೀವಿ, ನಾವು ಪ್ರೆಷರ್ ನೋಡ್ಸ್ ಅಂತ ಹೇಳ್ತೀವಿ. ಸೊ ಬೋತ್ ಎಂಡ್ಸ್ ಆರ್ ಪ್ರೆಷರ್ ನೋಡ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಆಪ್ಷನ್ ಎ ಬಿ ಸಿ ಆಗಬೇಕು ಅದನ್ನು. ಸೊ ಎ ಬಿ ಸಿ ಮಾಡ್ತೀವಿ. ನೆಕ್ಸ್ಟ್ ಎ ವೇವ್ ಆಫ್ ಫ್ರೀಕ್ವೆನ್ಸಿ. ಸೊ ಇಲ್ಲಿ again Victoria 350 hertz 500 hertz has a velocity. So here 500 hertz ಆಗಬೇಕಲ್ಲಿ 500 hertz has a velocity of 350 meter per second. The distance between two nearest points if the wave is 60 degree out of phase will be approximately. So 500 hertz ಆಗಬೇಕಲ್ಲಿ. ಆಪ್ಷನ್ ಎ ಏನಾಗುತ್ತೆ, 70 ಸೆಂಟಿಮೀಟರ್ ಆಗುತ್ತೆ. ಆಪ್ಷನ್ ಬಿ 0.7 ಸೆಂಟಿಮೀಟರ್ ಇದೆ. ಆಪ್ಷನ್ ಸಿ 12.0 ಸೆಂಟಿಮೀಟರ್ ಇದೆ. ಆ್ಯಂಡ್ ಆಪ್ಷನ್ ಡಿ 120 ಸೆಂಟಿಮೀಟರ್ ಇದೆ. ಸರಿಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ, 60 ಡಿಗ್ರಿ ಸೆಲ್ಸಿಯಸ್ ದಟ್ ಇಸ್ ಈಕ್ವಲ್ ಟು 5/3. ಕ್ಯಾನ್ ಟೇಕ್ ಇಟ್ ಆ್ಯಸ್ 5/3 ಅಂತ ಹೇಳಿ ಬರಿಬೋದು.
and wavelength is equal to velocity divided by frequency. That is equal to 350 divided by ಏನಾಯ್ತಲ್ಲಿ 500. ಸೊ ಇಲ್ಲಿ ಫ್ರೀಕ್ವೆನ್ಸಿ 500 ಅನ್ನೋದು ಟೈಪ್ ಮಾಡಬೇಕಾದ್ರೆ ಮಿಸ್ ಆಗಿದೆ. ಸೊ 500 ಅಂತ ಹೇಳಿ ಇಲ್ಲಿ ಇದನ್ನು ಬರ್ಕೊಳ್ಳಿ, ಅಲ್ಲಿ 500 ಹರ್ಟ್ಸ್. ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 0.7 ಬಂತು. ನೆಕ್ಸ್ಟು ಇಲ್ಲಿ ನಮಗೆ ಏನಾಯ್ತು 70 ಸೆಂಟಿಮೀಟರ್ ಆಯಿತು. 0.7 ಮೀಟರ್ ಆಗುತ್ತೆ ಆ್ಯಂಡ್ 70 ಸೆಂಟಿಮೀಟರ್ ಆಗುತ್ತೆ. ಆ್ಯಂಡ್ ಪಾತ್ ಡಿಫ್ರೆನ್ಸ್ ಈಸ್ ಗಿವನ್ ಬೈ 5/3 ಇಂಟು ಲ್ಯಾಂಡಾ ಡಿವೈಡೆಡ್ ಬೈ 2π. ದಟ್ ಈಸ್ ಈಕ್ವಲ್ ಟು ಏನಾಯಿತು 5 ಕ್ಯಾನ್ಸಲ್ ಆಯಿತು, λ/6 ಆಯಿತು. ಲ್ಯಾಂಡಾನ ನಾವೇನು ಮಾಡಿದ್ದೀವಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಲ್ಯಾಂಡಾನ. ಸೊ ಲ್ಯಾಂಡಾ ಕ್ಯಾಲ್ಕುಲೇಟ್ ಮಾಡಿದಾಗ 70 ಸೆಂಟಿಮೀಟರ್ ಅಂತ ನಮಗೆ ಬಂದಿದೆ. 70 ಡಿವೈಡೆಡ್ ಬೈ 6 ದಟ್ ಈಸ್ ಈಕ್ವಲ್ ಟು 11.66 ಸೆಂಟಿಮೀಟರ್ ಬರುತ್ತೆ. ಸೊ ನಿಯರೆಸ್ಟ್ ವ್ಯಾಲ್ಯೂ ಯಾವುದಿದೆ 11.66ಗೆ ಅವ್ರು ಕೇಳಿರೋದನ್ನು ಅಪ್ರಾಕ್ಸಿಮೇಟ್ಲಿ ಅಂತ ಕೇಳಿದ್ದಾರೆ. ಸೊ ದಟ್ 12.0, that is option C is the right answer. Next, energy of a simple harmonic motion depends upon option A 1 by omega square, option B omega, and option C omega square, option D 1 by a square. Option C is the right answer. Yakandre energy of a simple harmonic motion is always directly proportional to the square of its amplitude. So amplitude, square of the amplitude ge energy yavaglu enagirutte, it is yavaglu directly proportional. So that is option C is the right answer. Next, a wave of frequency 100 Hz is sent along a string towards a fixed end. When this wave travels back after reflection, a node is formed at a distance of 10 cm from the fixed end of the string. The speed of incident and reflected waves are option A 48 meter per second, option B 20 meter per second, option C 10 meter per second, and option D 15 meter per second. Here B is the right answer. Node is formed at 10 centimeter ಅಂತ ಹೇಳಿ ಅವರೇ ಕೊಟ್ಟಿದ್ದಾರಲ್ವಾ. ನೋಡು 10 ಸೆಂಟಿಮೀಟರ್ಲಿ ಫಾರ್ಮ್ ಆಗುತ್ತೆ ಅಂತ ಕೊಟ್ಟಾಗ λ/2 is equal to ಏನಾಯ್ತಲ್ಲಿ 10 ಆಯಿತು. ಸೊ ದಟ್ ಲ್ಯಾಂಡಾ ಕ್ಯಾಲ್ಕುಲೇಟ್ ಮಾಡಿದ್ರೆ ಲ್ಯಾಂಡಾ ಇಸ್ ಈಕ್ವಲ್ ಟು 20 ಆಯಿತು. 2 into 10 ದಟ್ ಈಸ್ ಈಕ್ವಲ್ ಟು 20 ಸೆಂಟಿಮೀಟರ್ ಆಯಿತು. 20 centimeter that is equal to 0.2 meter. Next, and velocity of the wave is given by v is equal to nu into lambda. So nu ಅಂತ ಹೇಳಿದಾಗ ಫ್ರೀಕ್ವೆನ್ಸಿ ಎಷ್ಟು ಕೊಟ್ಟಿದ್ದಾರೆ 100 Hz ಕೊಟ್ಟಿದ್ದಾರೆ ಆ್ಯಂಡ್ ಲ್ಯಾಂಡಾನ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ 0.2 into 100 ದಟ್ ಇಸ್ ಈಕ್ವಲ್ ಟು 20 meter per second ಆಗುತ್ತೆ. ಆಪ್ಷನ್ ಯಾವುದಾಗುತ್ತೆ ನಮ್ಮಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ದಟ್ ಈಸ್ 20 meter per second. Next, which of the following does not show polarization? So polarization ನ ಯಾವುದು ಒಂದು ಅದು ತೋರಿಸೋದಿಲ್ಲ ನಮಗೆ ಅನ್ನೋದು ಕೇಳಿ ನೋಡಬೇಕಿದೆ. ಕೆಳಗಡೆ ಆಪ್ಷನ್ಸ್ ನೋಡೋಣ. ಟ್ರಾನ್ಸ್ವರ್ಸ್ ವೇವ್ ಇನ್ ಗ್ಯಾಸ್, ಆಪ್ಷನ್ ಬಿ ಲಾಂಗಿಟ್ಯೂಡಿನಲ್ ವೇವ್ ಇನ್ ಗ್ಯಾಸ್, ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ, ಆ್ಯಂಡ್ ಆಪ್ಷನ್ ಬಿ ನನ್ ಆಫ್ ದಿಸ್. ಅಂದರೆ ಕೆಳಗಡೆ ಕೊಟ್ಟಿರೋ ಆಪ್ಷನ್ಸ್ಗಳಲ್ಲಿ ಯಾವುದು ನಮಗೆ ಪೋಲರೈಸೇಷನ್ನ ತೋರಿಸೋದಿಲ್ಲ ಅಂತ ಹೇಳಿ. ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾಕಂದರೆ ಲಾಂಗಿಟ್ಯೂಡಿನಲ್ ವೇವು ನಮಗೆ ಪೋಲರೈಸೇಷನ್ನ ತೋರಿಸಲ್ಲ. ಯಾಕಂದರೆ ವೈಬ್ರೇಷನ್ ಹೇಗಾಗುತ್ತೆ ಲಾಂಗಿಟ್ಯೂಡಿನಲ್ ವೇವಲ್ಲಿ, ಇಟ್ ಈಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ದ ಪ್ರೊಪಗೇಷನ್. ಅದೇ ಟ್ರಾನ್ಸ್ವರ್ಸ್ ವೇವಲ್ಲಿ ಹೇಗಾಗುತ್ತೆ, ಇಟ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ದ ಪ್ರೊಪಗೇಷನ್. ನಾವು ನೋಡಿದ್ದೀವಲ್ಲ 90 ಡಿಗ್ರಿಯಲ್ಲೇ ಆಗುತ್ತೆ ನಮಗೆ ಪ್ರೊಪಗೇಷನ್ನು. ಹಾಗಾಗಿ ಏನಾಗುತ್ತೆ ಇಲ್ಲಿ ನಮಗೆ ಪೋಲರೈಸೇಷನ್ನು ಆಗದೇ ಇರೋದು ಯಾವುದ್ರಲ್ಲಿ ನಮಗೆ ಲಾಂಗಿಟ್ಯೂಡಿನಲ್ ವೇವಲ್ಲಿ ಆಗುತ್ತೆ. ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. Next, a body is executing SHM with an angular frequency of 2 radian per second. The velocity of the body at 20 millimeter displacement when the amplitude of the motion is 60 millimeter is. ಇಲ್ಲಿ ಎಲ್ಲ ಮಿಲಿಮೀಟರ್ಗಳಲ್ಲಿ ಕೊಟ್ಟಿದ್ದಾರೆ. ಸೊ ಕನ್ವರ್ಟ್ ಮಾಡೋ ನೆಸೆಸಿಟಿ ಇಲ್ಲ, ಟೇಕ್ ಇಟ್ ಆಸ್ ಎ ಮಿಲಿಮೀಟರ್, ಕನ್ವರ್ಟ್ ಮಾಡಬೇಡಿ ಅದನ್ನು. ಸೊ ಹಾಗಾಗಿ ಕನ್ವರ್ಟ್ ಕೂಡ ಮಾಡಿಲ್ಲ ಇಲ್ಲಿ. ಆಪ್ಷನ್ ಎ 131 millimeter per second, ಆಪ್ಷನ್ ಬಿ 188 millimeter per second, ಆಪ್ಷನ್ ಸಿ 130 millimeter per second, ಆ್ಯಂಡ್ ಆಪ್ಷನ್ ಡಿ 90 millimeter per second. ಇಲ್ಲಿ ಏನು ಕೇಳಿದ್ದಾರೆ, ಎ ಬಾಡಿ ಈಸ್ ಎಕ್ಸಿಕ್ಯೂಟಿಂಗ್ SHM, ಸಿಂಪಲ್ ಹಾರ್ಮೋನಿಕ್ ಮೋಷನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದೆ. ಆಂಗ್ಯುಲರ್ ಫ್ರೀಕ್ವೆನ್ಸಿ ಏನಿದೆ 2 radian per second ಇದೆ ಆಂಗ್ಯುಲರ್ ಫ್ರೀಕ್ವೆನ್ಸಿ. The velocity of the body at 20 millimeter displacement ಎಷ್ಟಾಗಿದೆ
20 ಮಿಲಿಮೀಟರ್ ಆಗಿದೆ. ನೆಕ್ಸ್ಟು ಆಂಪ್ಲಿಟ್ಯೂಡು ಎಷ್ಟಾಗಿದೆ ಅಲ್ಲಿ 60 ಮಿಲಿಮೀಟರ್ ಆಗಿದೆ. ಹಾಗಾದರೆ ವೆಲಾಸಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು ಬೈ ಯೂಸಿಂಗ್ v ಈಸ್ ಈಕ್ವಲ್ ಟು ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ನ ಹಾಕಿ ಕ್ಯಾಲ್ಕುಲೇಟ್ ಮಾಡಿದಾಗ ವಿ ಗೆಟ್ v ಈಸ್ ಈಕ್ವಲ್ ಟು 130 millimeter per second ಬರುತ್ತೆ. ಸೊ ದಟ್ ಈಸ್ ಒನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. Next, a particle moving along the x-axis executes a section, then the force acting on it is given by option A minus A into kx, option B A into cos of kx, option C A into exponential of minus kx, and option D A into kx. So ನಮಗೆ ಸಿಂಪಲ್ ಹಾರ್ಮೋನಿಕ್ ಮೋಷನ್ಗೆ ಎಫ್ ಇಸ್ ಈಕ್ವಲ್ ಟು ಮೈನಸ್ ಕೆ ಇಂಟು ಎಕ್ಸ್ ತಗೋತೀವಿ. ಇಲ್ಲ ಅಂತ ಹೇಳಿದ್ರೆ ಎಫ್ ಇಸ್ ಈಕ್ವಲ್ ಟು ಮೈನಸ್ ಕೆ ಇಂಟು ವೈ. ಒಂದು ಸ್ಪ್ರಿಂಗನ್ನು ಹಿಂಗೆ ಎಳೆದು ಬಿಟ್ಟಾಗ ಅದು ಸ್ಪ್ರಿಂಗ್ ಕಾನ್ಸ್ಟೆಂಟ್ ಕೆ ಅಂತ ನಾವು ಡಿಫೈನ್ ಮಾಡಬೇಕಾದ್ರೆ ಅದ್ರ ಫೋರ್ಸ್ನ ನಾವು ಹೇಗೆ ಬರೀತೀವಿ, ಎಫ್ ಇಸ್ ಈಕ್ವಲ್ ಟು ಮೈನಸ್ ಕೆ ಇಂಟು ಎಕ್ಸ್ ಅಂತ ಬರೀತೀವಿ. ಅದೇ ಪ್ಲೇಸಲ್ಲಿ ಇಲ್ಲಿ ಕೆ ಪ್ಲೇಸಲ್ಲಿ ಏನಿದೆ ನಮಗೆ, ಹಾಗಾದರೆ ಎ ಮತ್ತು ಕೆ ಇದೆ. ಇಲ್ಲಿ ಆಪ್ಷನ್ ಎ ನೋಡಿ, ಇಲ್ಲಿ ಆಪ್ಷನ್ ಎ ಮತ್ತು ಕೆ ಇದೆ. ಸೊ ದಟ್ ಈಸ್ ಸಿಂಪಲ್ ಹಾರ್ಮೋನಿಕ್ಗೆ ಇಲ್ಲಿ ಕೊಟ್ಟಿರೋಂಥ ಆಪ್ಷನ್ಸಲ್ಲಿ ಯಾವ್ದಾಗುತ್ತೆ, ಎ ಇಂಟು ಕೆ ಎಕ್ಸ್ ಆಗುತ್ತೆ. ದಟ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, if a simple harmonic oscillation has got a displacement of 0.02 meter and acceleration equal to 2.0 meter per second square at any time, the angular frequency of the oscillator is equal to option A 10 radian per second, option B 0.1 radian per second, option C 100 radian per second, and option D 1 radian per second. So here ಅವ್ರು ಏನು ಕೇಳಿದ್ದಾರೆ, ಇಫ್ ಎ ಸಿಂಪಲ್ ಹಾರ್ಮೋನಿಕ್ ಆಸಿಲೇಷನ್ ಹ್ಯಾಸ್ ಗಾಟ್ ಎ ಡಿಸ್ಪ್ಲೇಸ್ಮೆಂಟ್ ಆಫ್ 0.02 ಮೀಟರ್. ಸಿಂಪಲ್ ಹಾರ್ಮೋನಿಕ್ ಆಸಿಲೇಷನ್ ಆಗ್ತದೆ, ಅಲ್ಲಿ 0.02 ಡಿಸ್ಪ್ಲೇಸ್ಮೆಂಟ್ ಆಗ್ತದೆ. ಆ್ಯಂಡ್ ಆಕ್ಸಲರೇಷನ್ ಏನಾಗಿದೆ ಅಲ್ಲಿ 2.0 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ ಅಟ್ ಎನಿ ಟೈಮ್. ಹಾಗಾದರೆ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಏನಾಗುತ್ತೆ ಅನ್ನೋದನ್ನು ಏನು ಮಾಡಬೇಕು, ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಲ್ವಾ. ಸೊ ಹಾಗಾದರೆ ಆಪ್ಷನ್ ಏನಿದೆ 10 ರೇಡಿಯನ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ, ಆಪ್ಷನ್ ಬಿ 0.1 ರೇಡಿಯನ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ, ಆಪ್ಷನ್ ಸಿ 100 ರೇಡಿಯನ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ, ಆ್ಯಂಡ್ ಆಪ್ಷನ್ ಡಿ 1 ರೇಡಿಯನ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಲ್ಲ ಆಪ್ಷನ್ಸ್ಗಳು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಯಾಕೆ ಅಂತ ಹೇಳಿದಾಗ ಸ್ಕ್ವೇರ್ ರೂಟ್ ಬಂದಾಗ ನೀವು ಡೈರೆಕ್ಟಾಗಿ ಸ್ಕ್ವೇರ್ ರೂಟ್ನ ತೊಗೊಳ್ದೇನೆ ಹಾಗೆ ಬರೆದರೆ ಆ ಆನ್ಸರು ಸರಿ, ಸ್ಕ್ವೇರ್ ರೂಟ್ ತೊಗೊಂಡು ಬರೆದ್ರೆ ಆ ಆನ್ಸರು ಕೂಡ ಸರಿ ಇರುತ್ತೆ. ಅದಕ್ಕೋಸ್ಕರ ಕರೆಕ್ಟಾಗಿ ಸ್ಕ್ವೇರ್ ರೂಟ್ನ ನೋಡಿ ತಗೊಂಡು ಬರೀಬೇಕು. ಸೊ ಇಯರ್ ಆಕ್ಸಲರೇಷನ್ ಅಂತ ಹೇಳಿದಾಗ ಆಕ್ಸಲರೇಷನ್ ಇಸ್ ಗಿವನ್ ಬೈ ಡಿಸ್ಪ್ಲೇಸ್ಮೆಂಟ್ ಇಂಟು ಒಮೆಗಾ ಸ್ಕ್ವೇರ್ ಅಂತ ಹೇಳಿ ಬರೀತೀವಿ. ಒಮೆಗಾ ಸ್ಕ್ವೇರ್ ಇಂಟು ವೈ ಅಂತ ಹೇಳಿ ಬರೀತೀವಿ. ಎ ಇಸ್ ಈಕ್ವಲ್ ಟು ಡಿರೈವ್ ಕೂಡ ಮಾಡ್ತೀವಿ ಅಲ್ವಾ ನಾವು ಸಿಂಪಲ್ ಹಾರ್ಮೋನಿಕ್ ಮೋಷನ್ಲಿ. ಎ ಇಸ್ ಈಕ್ವಲ್ ಟು ಒಮೆಗಾ ಸ್ಕ್ವೇರ್ ವೈ ಅಥವಾ ವೈ ಒಮೆಗಾ ಸ್ಕ್ವೇರ್ ಅಂತ ಹೇಳಿ ಬರೀತೀವಿ. ಸೊ ಇಲ್ಲಿ ಒಮೆಗಾ ಸ್ಕ್ವೇರ್ ಇಸ್ ಗಿವನ್ ಬೈ ಹಾಗಾದರೆ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗಿದೆ ಅಲ್ಲಿ ನಮಗೆ 2.0 ನೆಕ್ಸ್ಟು ನೆಕ್ಸ್ಟು ದಟ್ ಡಿವೈಡೆಡ್ ಬೈ 0.0. ಸೊ ಇಲ್ಲಿ ದಟ್ ಈಸ್ ಈಕ್ವಲ್ ಟು ಒಮೆಗಾ ಸ್ಕ್ವೇರ್ ಏನಾಗುತ್ತೆ ಇಲ್ಲಿ ಆಕ್ಸಲರೇಷನ್ ಬೈ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಆಕ್ಸಲರೇಷನ್ 2.0 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಆ್ಯಂಡ್ ದಟ್ ಡಿವೈಡೆಡ್ ಬೈ ನೆಕ್ಸ್ಟು ಇಲ್ಲೇನಾಯಿತು ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗಿದೆ 0.02 ಮೀಟರ್ ಆಗಿದೆ. ದಟ್ ಈಸ್ ಈಕ್ವಲ್ ಟು ಕ್ಯಾಲ್ಕುಲೇಟ್ ಮಾಡಿದಾಗ 100 ಬರುತ್ತೆ. ಅಂದರೆ ಒಮೆಗಾ ಸ್ಕ್ವೇರ್ ಇಸ್ ಈಕ್ವಲ್ ಟು 100 ಬರುತ್ತೆ. ಬಟ್ ಒಮೆಗಾ ಅದು ಕೂಡ ಆನ್ಸರ್ ಇದೆ ಅಲ್ಲಿ 100 ರೇಡಿಯನ್ ಪರ್ ಸೆಕೆಂಡ್ ಅಂತ ಹೇಳಿದೆ. ಸೊ ಬಟ್ ಆ 100 ರೇಡಿಯನ್ ಪರ್ ಸೆಕೆಂಡ್ ಇದೆ ಅಂತ ಹೇಳಿಬಿಟ್ಟು ಆಪ್ಷನ್ ಸಿನೇ ಟಿಕ್ ಮಾಡಿದ್ರೆ ದಟ್ ಇಸ್ ಅ ರಾಂಗ್ ಆನ್ಸರ್. ಅಲ್ಲಿ ನೀವೇನು ಮಾಡಬೇಕು, ಒಮೆಗಾ ಸ್ಕ್ವೇರ್ ಇಸ್ ಈಕ್ವಲ್ ಟು ರೂಟ್ ಆಫ್ 100 ಅಂತ ತಗೊಂಡಾಗ ದಟ್ ಈಸ್ 10 ರೇಡಿಯನ್ ಪರ್ ಸೆಕೆಂಡ್ ಆಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ದಟ್ ಈಸ್ 10 ರೇಡಿಯನ್ ಪರ್ ಸೆಕೆಂಡ್. ನೆಕ್ಸ್ಟ್, the period of oscillation of a mass m suspended from a spring of negligible mass is t. If along with another mass m is also suspended, the period of oscillation will now be option A t. Next, option B t divided by root 2, option C 2t, option D t root 2. So here ಇಲ್ಲಿ ನಮಗೆ ಏನು ಕೇಳಿದ್ದಾರೆ, ದ ಪೀರಿಯಡ್ ಆಫ್ ಆಸಿಲೇಷನ್ ಆಫ್ ಮಾಸ್ ಎಮ್ ಸಸ್ಪೆಂಡೆಡ್ ಫ್ರಮ್ ಎ ಸ್ಪ್ರಿಂಗ್ ಆಫ್ ನೆಗ್ಲಿಜಿಬಲ್ ಮಾಸ್. ಸೊ ನೆಗ್ಲಿಜಿಬಲ್ ಮಾಸ್ ಇದೆ ಅಂತ ಹೇಳಿದಾಗ ಆ ಒಂದು
ನಾವು ಮಾಸ್ ಎಮ್ ಏನಿದೆ, ಸೊ ನೆಗ್ಲಿಜಿಬಲ್ ಮಾಸ್ ಎ ಸ್ಪ್ರಿಂಗ್ ಆಫ್ ಮಾಸ್ ಎಮ್ ಸಸ್ಪೆಂಡೆಡ್ ಆನ್ ಸ್ಪ್ರಿಂಗ್. ಸೊ ಅಲ್ಲಿ ಆ ಒಂದು ನೆಗ್ಲಿಜಿಬಲ್ ಮಾಸ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಟೈಮ್ ಪೀರಿಯಡ್ ಏನಿದೆ ನಮಗೆ ಟಿ ಇದೆ. ಇಫ್ ಅಲಾಂಗ್ ವಿತ್ ಇಟ್ ಅನದರ್ ಮಾಸ್ ಎಮ್ ಈಸ್ ಆಲ್ಸೋ ಸಸ್ಪೆಂಡೆಡ್, ಅಂದರೆ ಇನ್ನೂ ಒಂದು ಮಾಸ್ನ ಎಮ್ ಅನ್ನೋದನ್ನ ಸಸ್ಪೆಂಡ್ ಮಾಡ್ತಾರೆ. ದ ಪೀರಿಯಡ್ ಹಾಗಾದರೆ ಆಸಿಲೇಷನ್ ಏನಾಗುತ್ತೆ ಅಂಥೇಳಿ. ನೆಗ್ಲಿಜಿಬಲ್ ಮಾಸ್ ಅಂತ ಹೇಳಿದಾಗ ಆ ಟೈಮ್ ಪೀರಿಯಡಲ್ಲಿ ಏನು ಚೇಂಜ್ ಆಗೋದಿಲ್ಲ. ಸೊ ಅಂದರೆ ಮಾಸ್ ಸ್ವಲ್ಪ ಜಾಸ್ತಿ ಇತ್ತು, ಮಾಸ್ ಡಬಲ್ ದ ಮಾಸು ಅಥವಾ ಪ್ರೈಸ್ ದ ಮಾಸು ಈ ಥರ ಇತ್ತು ಅಂತ ಹೇಳಿದಾಗ ಟೈಮ್ ಪೀರಿಯಡಲ್ಲಿ ಏನಾಗುತ್ತೆ, ಚೇಂಜ್ ಆಗುತ್ತೆ. ಬಟ್ ನೆಗ್ಲಿಜಿಬಲ್ ಮಾಸ್ ಅಂತ ಕೇಳಿದಾಗ ಅದು ಟೈಮ್ ಪೀರಿಯಡಿನ ನಿಯರ್ಲಿ ಈಕ್ವಲ್ ಇರುತ್ತೆ. ಸೊ ದಟ್ ಈಸ್ ಬಿಕಾಸ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಟಿ ಇಂಟು ರೂಟ್ 2 ಬರುತ್ತೆ. ಯಾಕಂದರೆ ಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಮ್ ಟು ದಿ ಪವರ್ ಆಫ್ 1/2. ಸೊ ದಟ್ ಟಿ ಡ್ಯಾಶ್ ತೊಗೊಂಡಾಗ ಟಿ ಡ್ಯಾಶ್ ಇಸ್ ಈಕ್ವಲ್ ಟು ಏನಾಗ್ತದೆ, ಟಿ ಡಿವೈಡೆಡ್ ಟಿ ಇಂಟು ರೂಟ್ 2 ಆಗುತ್ತೆ. ಹಾಗಾದರೆ ಯಾವುದೋ ಆಪ್ಷನ್ ಆಯಿತು ನಮಗೆ ಟಿ ಇಂಟು ರೂಟ್ 2 ಆಗುತ್ತೆ. ಸೊ ಮಾಸ್ ಸ್ಪ್ರಿಂಗ್ ಸೇಮ್ ಇರೋದ್ರಿಂದ ಅಲ್ಲೇನಾಯಿತು ನಮಗೆ ಟೈಮ್ ಪೀರಿಯಡಲ್ಲಿ ಏನು ಚೇಂಜ್ ಆಗುತ್ತೆ. ಹೊಸ ಟೈಮ್ ಪೀರಿಯಡ್ ನಮ್ಗೆ ಬಂದಾಗ ಇನ್ನೊಂದು ಮಾಸ್ನ ಅಟ್ಯಾಚ್ ಮಾಡಿದಾಗ ಟಿ ಡ್ಯಾಶ್ ಇಸ್ ಈಕ್ವಲ್ ಟು ಟಿ ಇಂಟು ರೂಟ್ 2 ಆಗುತ್ತೆ. ಸೊ ನೆಗ್ಲಿಜಿಬಲ್ ಮಾಸ್ ಅಂತ ಹೇಳಿದಾಗ ನಮಗೆ ಟೈಮ್ ಪೀರಿಯಡಲ್ಲಿ ತುಂಬ ಏನೂ ವೇರಿಯೇಷನ್ ಆಗೋದಿಲ್ಲ ನಮಗೆ, ಯಾಕಂದರೆ ಮಾಸ್ ಅಟ್ಯಾಚ್ ಮಾಡಿರೋಂಥ ಮಾಸು ನೆಗ್ಲಿಜಿಬಲ್ ಆಗಿರುತ್ತೆ. ಓಕೆ, ನೆಕ್ಸ್ಟ್, ಎ ಪಾರ್ಟಿಕಲ್ ಎಕ್ಸಿಕ್ಯೂಟಿಂಗ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಫ್ ಆಂಪ್ಲಿಟ್ಯೂಡ್ 5 cm has maximum speed of 31.4 cm per second. The frequency of its oscillation is, ಅಂದರೆ ಇಲ್ಲಿ ಒಂದು ಪಾರ್ಟಿಕಲು ಸಿಂಪಲ್ ಹಾರ್ಮೋನಿಕ್ ಮೋಷನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಅದರ ಆ್ಯಂಪ್ಲಿಟ್ಯೂಡ್ ಏನಿದೆ 5 cm ಇದೆ, ಆ್ಯಂಡ್ ಅದರ ಮ್ಯಾಕ್ಸಿಮಮ್ ಸ್ಪೀಡು ಏನಿದೆ ನಮಗೆ 31.4 cm per second ಇದೆ. ಹಾಗಾದರೆ ಫ್ರೀಕ್ವೆನ್ಸಿನ ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ಸೊ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಬೇಕಲ್ಲಿ ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ ನೋಡಿ. 4 Hz ಕೊಟ್ಟಿದ್ದಾರೆ, ಆಪ್ಷನ್ ಬಿ 3 Hz ಕೊಟ್ಟಿದ್ದಾರೆ, ಆ್ಯಂಡ್ ಆಪ್ಷನ್ ಸಿ 2 Hz ಕೊಟ್ಟಿದ್ದಾರೆ, ಆ್ಯಂಡ್ ಆಪ್ಷನ್ ಡಿ 1 Hz ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಆಲ್ಮೋಸ್ಟ್ ಅದು ಆಸಿಲೇಷನ್ಸಲ್ಲಿ ಬರೋವಂಥದ್ದೆಲ್ಲ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಮೇಲೆ ಬರುತ್ತೆ. ಆಮೇಲೆ ನೆಕ್ಸ್ಟು ವೇವ್ಸಲ್ಲಿ ಕೇಳಬೇಕಾದ್ರೆ ಟ್ರಾನ್ಸ್ವರ್ಸ್ ವೇವ್ಸು ಈ ಥರ ಆ ಒಂದು ಕ್ವಶನ್ ಬರುತ್ತೆ. ವೆಲಾಸಿಟಿ ಆ್ಯಂಡ್ ಆಕ್ಸಲರೇಷನ್ ಮ್ಯಾಕ್ಸಿಮಮ್ ಆಗಿ ಅದರಲ್ಲೇ ಕೂಡ ಬರುತ್ತೆ, ವೆಲಾಸಿಟಿ ಮತ್ತು ಆಕ್ಸಲರೇಷನಲ್ಲಿ. ಸೊ ಇಲ್ಲಿ ಏನು ಕೇಳಿದ್ದಾರೆ ನೋಡಿ, ಇಲ್ಲಿ ಸಿಂಪಲ್ ಹಾರ್ಮೋನಿಕ್ ಮೋಷನ್ಗೆ ಆ್ಯಂಪ್ಲಿಟ್ಯೂಡ್, ಒಂದು ಪಾರ್ಟಿಕಲ್ಲು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಎಕ್ಸಿಕ್ಯೂಟ್ ಮಾಡ್ತಾರೆ. ಅದರ ಆ್ಯಂಪ್ಲಿಟ್ಯೂಡ್ ಏನಿದೆ 5 cm ಇದೆ. ಸೊ ಸ್ಪೀಡ್, ಮ್ಯಾಕ್ಸಿಮಮ್ ಸ್ಪೀಡ್ ಏನಿದೆ 31.4 cm per second. ಸೊ ಇಲ್ಲಿ ದ ಫ್ರೀಕ್ವೆನ್ಸಿ ಆಫ್ ದಿಸ್ ಆಸಿಲೇಷನ್, ಫ್ರೀಕ್ವೆನ್ಸಿನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವಿ ಮ್ಯಾಕ್ಸ್, ಸೊ ಇಲ್ಲಿ ಮ್ಯಾಕ್ಸಿಮಮ್ ವೆಲಾಸಿಟಿ ಅಂತ ಹೇಳಿದಾಗ ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಎ ಒಮೆಗಾ. ಇದರಲ್ಲಿ ಕೇಸಸ್ಗಳು ಬರುತ್ತಲ್ಲ, ನಾವು ನೋಡಿದ್ವಿ ಡಿರೈವೇಷನ್ ಮಾಡಬೇಕಾದ್ರೆ ಎ ಒಮೆಗಾ ಬರುತ್ತೆ. ನೆಕ್ಸ್ಟು ಅಂದರೆ ಮೀನ್ ಪೊಸಿಷನು ಮತ್ತು ಈಕ್ವಿಲಿಬ್ರಿಯಮ್ ಪೊಸಿಷನ್ ಈ ಥರ ಬರುತ್ತಲ್ವ, ಅದರಲ್ಲಿ ವಿ ಮ್ಯಾಕ್ಸಿಗೆ ನಾವು ಡಿರೈವೇಷನ್ ಮಾಡಿದ್ರೆ ವಿ ಮ್ಯಾಕ್ಸ್ ಇಸ್ ಈಕ್ವಲ್ ಟು ಎ ಒಮೆಗಾ. ವಿ ಮ್ಯಾಕ್ಸ್ ಇಸ್ ಈಕ್ವಲ್ ಟು ಹಾಗಾದರೆ ಎ ಇಂಟು ಒಮೆಗಾ ಕ್ಯಾನ್ ಬಿ ರಿಟರ್ನ್ ಆಸ್ 2πf ಅಂತೇಳಿ ಬರೀಬೋದು ಅಲ್ವಾ. ಸೊ ಒಮೆಗಾನ ಏನಂತ ಬರೀಬೋದು, 2πf ಅಂತೇಳಿ ಬರೀಬೋದು. ನೆಕ್ಸ್ಟ್ ಹಾಗಾದರೆ ಎಫ್ ಇಸ್ ಈಕ್ವಲ್ ಟು ಎಫ್ ಕ್ಯಾನ್ ಬಿ ರಿಟರ್ನ್ ಆಸ್ ವಿ ಮ್ಯಾಕ್ಸ್ ಬೈ 2π ಎ ಅಂತ ಬರೀಬೋದು. ಇಲ್ಲಿ ಎಫ್ ಇಸ್ ಈಕ್ವಲ್ ಟು, ಇಲ್ಲಿ ಎಫ್ ತೊಗೊಂಡಾಗ ವಿ ಮ್ಯಾಕ್ಸ್ ಡಿವೈಡೆಡ್ ಬೈ 2πf ಅಂತ ಹೇಳಿ ಬರೀಬೋದು. ದಟ್ ಈಸ್ ಈಕ್ವಲ್ ಟು ವಿ ಮ್ಯಾಕ್ಸ್ ಏನಿದೆ ಅಲ್ಲಿ 31.4 cm ಕೊಟ್ಟಿದ್ದಾರೆ. 31.4 cm per second. ಮೀಟರಿಗೆ ಕನ್ವರ್ಟ್ ಮಾಡಿಲ್ಲ ಅಲ್ಲಿ, ಸೊ ನೀವು ಕನ್ವರ್ಟ್ ಮಾಡೋದು ಬೇಡ. 31.4 cm per second ಕೊಟ್ಟಿದ್ದಾರೆ. ದಟ್ ಡಿವೈಡೆಡ್ ಬೈ 2 ಇಂಟು 3.14 ಇಂಟು ಇಲ್ಲಿ ಆಂಪ್ಲಿಟ್ಯೂಡ್ ಏನು ಕೊಟ್ಟಿದ್ದಾರೆ, ಇಲ್ಲಿ 5 cm ಕೊಟ್ಟಿದ್ದಾರೆ. ಎಲ್ಲದೂ ಕೂಡ 5 ಎಲ್ಲ ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡೋ ನೆಸೆಸಿಟಿ ಇಲ್ಲ. ಓಕೆ, ಸೊ ನೆಕ್ಸ್ಟ್ ಇದಿಷ್ಟು ಹಾಕ್ಕೊಂಡು ಸಬ್ಸ್ಟಿಟ್ಯೂಷನ್ ಮಾಡಿದಾಗ 31.4 ಡಿವೈಡೆಡ್ ಬೈ 2 ಇಂಟು 3.14 ಇಂಟು 5 ದಟ್ ಈಸ್ ಈಕ್ವಲ್ ಟು, ಕನ್ವರ್ಟ್ ಮಾಡಿದಾಗ ನಮಗೇನು ಬರುತ್ತೆ, 1 Hz ಬರುತ್ತೆ. ಇಲ್ಲೇ ಗೊತ್ತಾಗುತ್ತೆ 5 2 10, 10 ಇಂಟು 3.14 ಅಂದರೆ 31.4 ಆಗುತ್ತೆ. 31.4 ಡಿವೈಡೆಡ್ ಬೈ 31.4 ಅಂದರೆ 1 Hz ಆಗುತ್ತೆ. ಓಕೆ, ನೆಕ್ಸ್ಟ್ two simple harmonic motions of angular frequency 100 and 100,000 radian per second have same displacement and amplitude. The ratio of their maximum acceleration is option A 1:10, option B 1:10 square, option C 1:10 cube, and option D 1:10 power 4.
ಸಿ ವಿ ನೋ ದಟ್ ಆಕ್ಸಲರೇಷನ್ ಯಾವಾಗಲೂ ನಮಗೆ ಯಾವುದಕ್ಕೆ ಪ್ರಪೋರ್ಷನಲ್ ಆಗಿರುತ್ತೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಒಮೆಗಾ ಸ್ಕ್ವೇರ್. ಸೊ ಇಲ್ಲಿ ಆಂಗ್ಯುಲರ್ ಫ್ರೀಕ್ವೆನ್ಸಿಗೆ ಯಾವಾಗಲೂ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಸೊ ಇಯರ್ ಆನ್ ಟೇಕಿಂಗ್ ದ ರೇಷಿಯೋ ತೊಗೋಣ. ಫಸ್ಟ್ ಏನು ಕೊಟ್ಟಿದ್ದಾರೆ ಅಲ್ಲಿ 100 ಹರ್ಟ್ಸ್ ಕೊಟ್ಟಿದ್ದಾರೆ, 100 ರೇಡಿಯನ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ ಆ್ಯಂಡ್ ನೆಕ್ಸ್ಟ್ 1000 ರೇಡಿಯನ್ ಪರ್ ಸೆಕೆಂಡ್ಸ್ ಕೊಟ್ಟಿದ್ದಾರೆ. ಸೊ ಇಫ್ ಯು ಟೇಕ್ ದ ರೇಷಿಯೋ 100 ನೆಕ್ಸ್ಟ್ ಅದು ಸ್ಕ್ವೇರ್. ಸೊ ಹೀಗೆ ತೊಗೊಂಡಾಗ ನಮಗೆ ಯಾವ ಆಪ್ಷನ್ ಬರುತ್ತೆ ಅಂದರೆ 1:10 ಸ್ಕ್ವೇರ್ ಬರುತ್ತೆ. ಸೊ ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. Next, a block of mass m is attached to the lower end of a vertical string. The string is hung from ceiling and has a force constant value k. The mass is released from the rest when the spring initially unstretched. The maximum extension produced in the length of the string will be option A 2 mg by k, option B 4 mg by k, option C mg divided by 2k and option D mg divided by k. So ಇಲ್ಲಿ a block of mass m ಅಂದರೆ ಒಂದು ಯಾವುದೋ ಒಂದು ಬ್ಲಾಕ್ ಇದೆ, ಒಂದು ಮಾಸ್ ಅಂದರೆ ಜಸ್ಟ್ ಒಂದು ಮಾಸ್ ಇದೆ. ಆ ಮಾಸ್ನ ಲೋವರ್ ಎಂಡ್ ಆಫ್ ದ ವರ್ಟಿಕಲ್ ಆಗಿ ಹ್ಯಾಂಗ್ ಮಾಡಿರುವಂಥ ಸ್ಪ್ರಿಂಗಿಗೆ ಅಟ್ಯಾಚ್ ಮಾಡಿದ್ದಾರೆ. ಅಂದರೆ ಸೀಲಿಂಗಿಂದ ಅದನ್ನು ನೇತಾಕಿದ್ದಾರೆ ಅಂತ ಅರ್ಥ. ಆ್ಯಂಡ್ ಹ್ಯಾಸ್ ಎ ಫೋರ್ಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಎಷ್ಟಿದೆ, ಕೆ ಇದೆ ಅದನ್ನು. ಸೊ ದ ಮಾಸ್ ಈಸ್ ರಿಲೀಸ್ಡ್ ಫ್ರಮ್ ದ ರೆಸ್ಟ್. ಮಾಸ್ನ ರಿಲೀಸ್ ಮಾಡಿದಾಗ ರೆಸ್ಟಿಂದ ಸ್ಪ್ರಿಂಗು ಏನಾಗುತ್ತೆ, ಇನಿಷಿಯಲಿ ಅನ್ಸ್ಟ್ರೆಚ್. ವೆನ್ ದ ಸ್ಪ್ರಿಂಗ್ ಈಸ್ ಇನಿಷಿಯಲಿ ಸ್ಟ್ರೆಚ್ ಮಾಡ್ದೇನೆ. ನೆಕ್ಸ್ಟು ದ ಮ್ಯಾಕ್ಸಿಮಮ್ ಎಕ್ಸ್ಟೆನ್ಷನ್ ಪ್ರೊಡ್ಯೂಸ್ಡ್ ಇನ್ ದ ಲೆಂತ್ ಆಫ್ ದ ಸ್ಪ್ರಿಂಗ್. ಹಾಗಾದರೆ ಆ ಸ್ಪ್ರಿಂಗಲ್ಲಿ ಮ್ಯಾಕ್ಸಿಮಮ್ ಎಕ್ಸ್ಟೆನ್ಷನ್ ಎಷ್ಟಾಗುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಆಪ್ಷನ್ಗಳು ನೋಡಿ ಒಂದೊಂದೇ ಥರನೇ ಇದ್ದಾವೆ. 2 mg by k, 4 mg by k, mg by 2k, mg by k. ಸೊ ಇಲ್ಲಿ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ. ಬಿಕಾಸ್ ಇಫ್ ಎಕ್ಸ್ ಇಸ್ ಎಕ್ಸ್ಟೆನ್ಷನ್ ಪ್ರೊಡ್ಯೂಸ್ಡ್ ಇನ್ ದ ಸ್ಪ್ರಿಂಗ್ ಫೋರ್ಸ್ ಆ್ಯಕ್ಟಿಂಗ್ ಅಪ್ವರ್ಡ್ ಈಸ್ ಕೆ ಎಕ್ಸ್ ಅಲ್ವಾ. ಎಫ್ ಇಸ್ ಈಕ್ವಲ್ ಟು ಕೆ ಎಕ್ಸ್ ಬರೀತೀವಿ ನಾವು. ಸ್ಪ್ರಿಂಗ್ ಫೋರ್ಸ್ ಅಂತ ಹೇಳಿದಾಗ ಕೆ ಇಂಟು ಎಕ್ಸ್ ಬರೀತೀವಿ. ವೈ ಫೋರ್ಸ್ ಆ್ಯಕ್ಟಿಂಗ್ ಡೌನ್ವರ್ಡ್ಸ್ ಇಸ್ ಎಮ್ ಜಿ ಅಲ್ವಾ. ಸೊ ಇಲ್ಲಿ ಎಮ್ ಇಂಟು ಜಿ ಅನ್ನೋದು ನಮಗೇನಲ್ಲಿ ಫೋರ್ಸ್ ಆ್ಯಕ್ಟಿಂಗ್ ಡೌನ್ವರ್ಡ್ಸ್. at equilibrium, ಇಲ್ಲಿ at equilibrium kx is equal to m into g ಆಗುತ್ತೆ. ಸೊ ದಟ್ ಎಕ್ಸನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತಲ್ಲಿ ನಮಗೆ ಎಮ್ ಜಿ ಡಿವೈಡೆಡ್ ಬೈ ಕೆ ಆಗುತ್ತೆ. ಸೊ ದಟ್ ಈಸ್ ಫಸ್ಟ್ ಎಕ್ಸ್ಟೆನ್ಷನ್ ಪ್ರೊಡ್ಯೂಸ್ ಆದಾಗ ಕೆ ಎಫ್ ಇಸ್ ಈಕ್ವಲ್ ಟು ಕೆ ಎಕ್ಸ್ ಅಂತ ಹೇಳಿ ಬರೀತೀವಿ. ಆ್ಯಂಡ್ ಆ್ಯಕ್ಟಿಂಗ್ ಡೌನ್ವರ್ಡ್ಸಲ್ಲಿ ಬರ್ತಿರೋಂಥ ಫೋರ್ಸ್ನ ಎಫ್ ಇಸ್ ಈಕ್ವಲ್ ಟು ಎಮ್ ಎ ಅಂತ ಹೇಳಿ ಬರೀತೀವಲ್ವ ನಾವು. ಸೊ ಎಫ್ ಇಸ್ ಈಕ್ವಲ್ ಟು ಎಮ್ ಎ ಅಂತ ನಾವು ಏನು ಬರೀತೀವಿ, ಇಲ್ಲಿ ಏನು ತೊಗೊಂಡಿದ್ದೀವಿ ನಾವು, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ದಟ್ ಈಸ್ ಎಫ್ ಇಸ್ ಈಕ್ವಲ್ ಟು ಎಮ್ ಇಂಟು ಜಿ ತೊಗೊಂಡು. ಸೊ ಅದು ಎರಡೂ ಆ ಒಂದು ಈಕ್ವಿಲಿಬ್ರಿಯಮಲ್ಲಿ ಅವ್ರು ಹಾಗೆ ಕೇಳೋದಲ್ಲಿ. ಸೊ ದ ಮಾಸ್ ಇಸ್ ರಿಲೀಸ್ಡ್ ಫ್ರಮ್ ದ ರೆಸ್ಟ್ ವೆನ್ ದ ಸ್ಪ್ರಿಂಗ್ ಇನಿಷಿಯಲಿ ಅನ್ಸ್ಟ್ರೆಚ್ಡ್. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಬೇಕು. ಇನಿಷಿಯಲಿ ಸೊ ಇಲ್ಲಿ ಅನ್ಸ್ಟ್ರೆಚ್ಡ್ ಅಂತ ಕೇಳಿದಾಗ ಎಫ್ ಕೆ ಎಕ್ಸ್ ಇಸ್ ಈಕ್ವಲ್ ಟು ಎಮ್ ಇಂಟು ಜಿ ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ಎಕ್ಸನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಎಮ್ ಜಿ ಡಿವೈಡೆಡ್ ಬೈ ಕೆ ಆಗುತ್ತೆ. ಆಪ್ಷನ್ ಯಾವುದಲ್ಲಿ ನಮಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಥ್ಯಾಂಕ್ ಯು.